ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವವಿಶ್ವಾಸಿ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲನೂ ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮತ್ತು ಮುಂಜಾನೆ ಸಮಯ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೇರೆ, ವಾಕ್ಯನ ಓದ್ಕೊಂಡಿದ್ರೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಯೆಶಾಯ 40ನೇ ಅಧ್ಯಾಯ 31ನೇ ವಚನ ನಾವು ದೇವರ ಪರಿಶುದ್ಧವಾದ ವಾಗ್ದಾನ ನಾವು ಧ್ಯಾನಿಸುವಂತರಾಗಿರೋಣ ಪ್ರೇರೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿಗೆ ಮುಂಜಾನೆ ಸಮಯ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರೇರೆ. ಇಲ್ಲಿ ಯೆಶಾಯ ಪ್ರವಾದಿಯು ತನ್ನ ಜನರಿಗೆ ಹೇಳ್ತಿದ್ರೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವಂತರಾಗಿರ್ತಾರೆ ಎಂಬುದಾಗಿ ಪ್ರೇರೆ. ನಮ್ಮ ಜೀವಿತದಲ್ಲಿ ಯಾವೊಂದು ವಿಷಯದಲ್ಲಿ ನಾವು ಬಲಹೀನ ಸ್ಥಿತಿಯಲ್ಲಿ ಬಿದ್ದೋಗಿದಂತವರಾಗಿದ್ದೆವು, ಕಣ್ಣೀರಲ್ಲಿ ಜೀವಿಸ್ತಿದ್ವು, ನಮ್ಮ ಜೀವಿತದಲ್ಲಿ ಯಾವುದೊಂದು ನಿರೀಕ್ಷೆ ಇಲ್ಲದಂತ ಸ್ಥಿತಿಲಿ ಇದ್ದೇವೆ ಪ್ರೇರೆ. ಏನ್ ಮಾಡಿದ್ರು ಆಗಲ್ಲಂತ ಕೆಲಸಗಳಲ್ಲಿ ನಾವು ಬಲಹೀನ ಸ್ಥಿತಿಯಲ್ಲಿ ಇದ್ರಬಹುದು ಪ್ರೇರೆ. ಆದ್ರೆ ಮುಂಚಾನೆ ಸಮಯದಲ್ಲಿ ದೇವ್ರು ನಮ್ಗೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾರೆ ಪ್ರೇರೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ ಪ್ರೇರೆ. ನೀವು ಈ ಮುಂಜಾನೆ ಸಮಯದಲ್ಲಿ ನಾವು ದೇವರನ್ನು ನಿರೀಕ್ಷಿಸುವಂತರಾಗಿರ್ಬೇಕು ಪ್ರೇರೆ. ಪ್ರತಿಯೊಂದು ವಿಷಯದಲ್ಲಿ ನಾವು ಆತನ ಮೇಲೆ ಆಧಾರವಾಗಿದ್ದು ನಾವು ಜೀವಿಸುವಂತರಾಗಿರ್ಬೇಕು. ನಮ್ಮ ಜೀವಿತದಲ್ಲಿ ದೇವರು ಒಳ್ಳೆ ಬಲವನ್ನು, ಹೊಸ ಬಲವನ್ನು ನಮ್ಗೆ ಅನುಗ್ರಹಿಸ್ತಿದ್ದಾರೆ ಎಂಬುದಾಗಿ ಒಂದು ನಿರೀಕ್ಷೆ ನಮ್ಮಲ್ಲಿ ಇರಬೇಕು ಪ್ರೇರೆ. ಇಷ್ಟು ದಿನಮಾನಗಳೆಲ್ಲ ನಾವು ಕಣ್ಣಾರೆ ನೋಡಿರುವಂತ ಪ್ರತಿಯೊಂದು ಬಲಹೀನ ಸ್ಥಿತಿಗಳು ಈ ಮುಂಜಾನೆ ಸಮಯ ದೇವರು ನಮ್ಮಿಂದ ಅಂತ ಸ್ಥಿತಿಗಳಿಂದ ದೇವರು ಬಿಡುಗಡೆ ಮಾಡ್ತಿದ್ದಾರೆ ಎಂಬುದಾಗಿ ನಮ್ಗೆ ದೇವರು ಒಳ್ಳೆ ಬಲ ಕೊಡ್ತಿದ್ರೆ, ನಮ್ಗೆ ಹೊಸ ಜೀವನ ನೋಡುವಂತೆ ದೇವ್ರು ಕೃಪೆ ಮಾಡ್ತಾ ಇದ್ರೆ, ನಾವು ದೇವರು ನಿರೀಕ್ಷಿಸುವಂತರಾಗಿರೋಣ. ನಮ್ಮ ಜೀವಿತದಲ್ಲಿ ದೇವರೊಂದು ಹೊಸ ಬಲವನ್ನು ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಕುಟುಂಬದಲ್ಲಿ ಆತನ ಕಾರ್ಯ ಮಾಡ್ತಿದ್ದಾನೆ ಎಂಬುದಾಗಿ ನಾವು ನಿರೀಕ್ಷಿಸುವಂತರಾಗಿರ್ಬೇಕಷ್ಟೇ. ದೇವರು ಈ ಕಾರ್ಯ ನನ್ನ ಜೀವಿತದಲ್ಲಿ ಮಾಡ್ತಾರೆ ಎಂಬ ಒಂದು ನಿರೀಕ್ಷೆ, ನಂಬಿಕೆ, ವಿಶ್ವಾಸವು ನಮ್ಮಲ್ಲಿರಬೇಕು ಪ್ರೇರೆ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ದೇವರನ್ನು ನಿರೀಕ್ಷಿಸುವಂತರಾಗಿದ್ರು ಪ್ರೇರೆ. ಪ್ರತಿಯೊಂದು ಹೋರಾಟಗಳು, ಸಮಸ್ಯೆಗಳು ನೋಡಿ ನಿರೀಕ್ಷೆ ಇಲ್ಲದಂತವರಾಗಿರ್ಬೋದು, ಬಲವನ್ನು ಕಳ್ಕೊಂಡಿದೆ ಎಂಬುದಾಗಿ ಕಣ್ಣೀರಿಡ್ತಾ ಇದ್ದಿರ್ಬೋದು, ಮನುಷ್ಯರು ನೋಡಿ ನೀವು ಮೋಸ ಹೋಗಿರ್ಬೋದು, ಮನುಷ್ಯರ ಮೇಲೆ ಆಸೆ ಇಟ್ಕೊಂಡಿರ್ಬೋದು. ಈ ಒಂದು ಸಮಸ್ಯೆ ಮನುಷ್ಯನಿಂದ ನನಗೆ ಬಿಡುಗಡೆ ಆಗ್ಬೋದು ಎಂಬುದಾಗಿ, ಅದು ಕುಟುಂಬದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಲೋಕದ ರೀತಿಯಲ್ಲಿ ಯಾವುದೇ ಒಂದು ರೀತಿಯಲ್ಲಿ ನಾವು ನಿರೀಕ್ಷೆ ಇಟ್ಟಿರುವಂತ ಪ್ರತಿಯೊಂದು ಕೆಲಸವನ್ನು ಎಲ್ಲನೂ ವ್ಯರ್ಥ ಆಗಿರ್ಬೋದು ಪ್ರೇರೆ. ಆದರೆ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ಆತನ ನೆರವೇರಿಸುವಂತರಾಗಿದ್ದಾರೆ ಪ್ರೇರೆ. ನಾವೆಲ್ಲರೂ ದೇವರ ಮೇಲೆ ಮುಂಜಾನೆ ಸಮಯ ದೇವರನ್ನು ನಿರೀಕ್ಷಿಸುವಂತರಾಗಿರೋಣ. ದೇವರು ನಮ್ಮ ಜೀವಿತದಲ್ಲಿ ಹೊಸ ಬಲವನ್ನು ಕೊಡುವಂತರಾಗಿರ್ತಾರೆ ಪ್ರೇರೆ. ನಾವು ಹೊಸ ಬಲವನ್ನು ನಾವು ಹೊಂದುವಂತರಾಗಿದ್ದೇವೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವಾದಕರವಾಗಿ ದೇವರು ಮಾರ್ಪಡಿಸಿ, ನಿಮ್ಮನ್ನು ಬಲಪಡಿಸಿ, ನಿಮ್ಮ ನಡೆಸಲಿ ಪ್ರೇರೆ. ಎಲ್ಲರ ಕಣ್ಣುಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸ್ಸಯ್ಯ. ಈ ಮುಂಜಾನೆ ಸಮಯ ತಂದೆ ಎಷ್ಟು ಜನ ತಂದೆ ವಾಗ್ದಾನ ನೋಡ್ತಾ ಇದ್ರು ಪ್ರಭಾ. ಈ ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನೀವು ನೆರವೇರಿಸಿ, ಆಶೀರ್ವದಿಸಿ, ಬಲಪಡಿಸಿ ನೀವೇ ನಡೆಸುವಂತ ದೇವ್ರ ಪ್ರಭಾ. ಎಷ್ಟು ಜನ ಕುಟುಂಬದಲ್ಲಿ ತಂದೆ ಎಷ್ಟು ದಿನಮಾನಗಳೆಲ್ಲ ತಂದೆ ಎಲ್ಲ ಒಂದು ವಿಷಯದಲ್ಲಿ ಬಲಹೀನ ಸ್ಥಿತಿಯಲ್ಲಿ ಇದರ ಪ್ರಭಾ, ಕಣ್ಣೀರಲ್ಲಿ ದುಃಖದಲ್ಲಿ ಪ್ರಭಾ. ಈ ಮುಂಜಾನೆ ಸಮಯ ತಂದೆ ಅವ್ರ ಜೀವಿತದಲ್ಲಿ ಹೊಸ ಬಲವನ್ನು ಹೊಂದುವಂತರಾಗಿರ್ತೀರಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿದ್ವಿ ಪ್ರಭಾ. ತಂದೆ ದೇವ್ರೆ, ತಂದೆ ದೇವರನ್ನ ನಿರೀಕ್ಷಿಸಿದ್ದೇವೆ. ಈ ಮುಂಜಾನೆ ಸಮಯ ದೇವರು ನಮ್ಮ ಜೀವಿತದಲ್ಲಿ ಹೊಸ ಬಲವನ್ನು ಅನುಗ್ರಹಿಸಿದರೆ ಎಂಬುದಾಗಿ ಎಷ್ಟು ಜನರು ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ವಾಗ್ದಾನ ಆಶೀರ್ವಾದಕರವಾಗಿ ತಂದೆ ನೀವು ಮಾರ್ಪಡಿಸ್ತಿದ್ರಿ ಪ್ರಭಾ. ಅವರ ಜೀವಿತದಲ್ಲಿ ತಂದೆ ಹೊಸ ಕಾರ್ಯಗಳು, ಹೊಸ ಒಂದು ಆಶೀರ್ವಾದ ವರಗಳಿಂದ ಪ್ರಭಾ ತುಂಬಿಸು ಪ್ರಭಾ. ತಂದೆ ದೇವರೇ, ಅವ್ರು ನಿರೀಕ್ಷಿಸಿರುವಾಗ ಪ್ರಭಾ ನಿಮ್ಮ ಮೇಲೆ ತಂದೆ ದೇವರ ಜೀವಿತದಲ್ಲಿ ಒಳ್ಳೆ ಕಾರ್ಯವನ್ನು ಈ ಮುಂಜಾನೆ ನಡೆಸ್ತಿದ್ರು ಪ್ರಭಾ. ತಂದೆ ದೇವರು ಕೆಲಸ ವಿಷಯದಲ್ಲಿ ಆಗಿರ್ಬೋದು, ಕುಟುಂಬ ವಿಷಯದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಬಿಸ್ನೆಸ್ ವಿಷಯ ಆಗಿರ್ಬೋದು, ಮಕ್ಕಳ ವಿಷಯ ಆಗಿರ್ಬೋದು,
ಪ್ರತಿ ವಿಷಯದಲ್ಲಿ ತಂದು ಅವರ ದುಃಖ, ಅವ್ರ ಕಣ್ಣೀರು, ಅವ್ರ ಪ್ರತಿಯೊಂದು ಗೋಳಾಟ ಪ್ರಭ ಈ ಮುಂಜಾನೆ ಸಮಯ ತಂದು ಅವ್ರ ಜೀವಿತದಲ್ಲಿ ಇದ್ದಂಥ ಪ್ರತಿಯೊಂದು ಸಮಸ್ಯೆನಿಂದ ತಂದು ಬಿಡುಗಡೆ ಮಾಡ್ತಾ ಇದೆಯಪ್ಪ. ಈ ಮುಂಜಾನೆ ಸಮಯ ತಂದು ಅವ್ರು ನಿನ್ನನ್ನೇ ನಿರೀಕ್ಷಿಸಿ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು ಪ್ರಭಾ. ತಂದೆ ದೇವರ ಜೀವಿತದಲ್ಲಿ ಹೊಸ ಬಲ, ಹೊಸ ಆನಂದ, ಹೊಸ ಆತ್ಮ ಬಲದಿಂದ ಪ್ರಭಾ ತುಂಬಿಸಿ ನೀವೇ ನಡೆಸ್ತಾ ಇದ್ದೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್, ಆಮೇನ್. ಪ್ರೀತಿ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷವಾಗಿದ್ರು ಪ್ರೀತಿ. ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರೀತಿ. ಮತ್ತು ಈ ಮುಂಜಾನೆ ಸಮಯ ವಾಗ್ದಾನ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಆಶ್ರಯಿಸಿ ಬಲಪಡಿಸಿ, ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಬಲವನ್ನು ಅನುಗ್ರಹಿಸ್ತಿದ್ದಾರೆ ಪ್ರೀತಿ. ಆಮೇನ್. Let God bless you.